ನೀವೇನು ಈ ಡ್ರಮ್ ನೋಡ್ತಿದ್ದೀರಾ, ಈ ಡ್ರಮ್ ಪೂರ್ತಿ ಆಯಿಲ್ ಇದೆ. ಇದು ಬಂದ್ಬಿಟ್ಟು 220 ಲೀಟ್ರ್ ಇದೆಯಂತೆ ಈ ಡ್ರಮ್ಮಲ್ಲಿ ಆಯಿಲ್, ಹೊಸ ಆಯಿಲು. ಈ ಗಾಡಿಯ ಏರ್ ಫಿಲ್ಟ್ರು, ಈ ಗಾಡಿಯ ಏರ್ ಫಿಲ್ಟ್ರಲ್ಲಿ ಎಷ್ಟು ಧೂಳು ಕುತ್ಕೊಂಡೈತೆ ನೋಡಿ. ಯಪ್ಪ ಹೆವಿ ಧೂಳು ನೋಡಿ, ಎಷ್ಟು ಮಣ್ಣಲ್ಲ ಬ್ರೋ ಇದು. ಫುಲ್ ಎಲ್ಲ ಮಣ್ಣು ನೋಡಿ. ಕರೆಕ್ಟ್ ಟೈಮ್ಗೆ ಆಯಿಲ್ ಚೇಂಜ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಅಂತ ಇವಾಗ ಹೇಳ್ತೀನಿ ನೋಡಿ ನಾನು. ಇದು ಬಂದ್ಬಿಟ್ಟು ಡಿಸ್ಕವರ್ ಗಾಡಿ. ಈ ಗಾಡಿ ನೋಡಿ ಫುಲ್ಲು ಬೋಡಿ ಮಾಡಿಬಿಟ್ಟವ್ರೆ. ಗಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲ ತೆಗೆದುಬಿಟ್ಟವ್ರೆ ನೋಡಿ. ಮೇಯ್ನಾಗಿ ಇಂಜಿನ್ನು, ಈ ಜಾಗದಲ್ಲಿ ಇಂಜಿನ್ ಬರುತ್ತೆ, ಇಂಜಿನ್ ತೆಗೆದುಬಿಟ್ಟಿದ್ದಾರೆ. ಇದೆಲ್ಲ ತೆಗೆದುಬಿಟ್ಟು ಇಂಜಿನ್ ಪೂರ್ತಿಯಾಗಿ ಬಿಚ್ಚಿಬಿಟ್ಟು ಇಲ್ಲಿ ಇಕ್ಕಿದ್ದಾರೆ ನೋಡಿ. ಫುಲ್ಲಿ ಇಂಜಿನ್ ಪಾರ್ಟ್ಸ್ ಎಲ್ಲ ಪೂರ್ತಿಯಾಗಿ ಬಿಚ್ಚಿಬಿಟ್ಟು ಇಲ್ಲಿ ಇಕ್ಕಿದ್ದಾರೆ. ಇಲ್ಲಿ ಇಂಜಿನ್ ಎಲ್ಲ ಬಿಚ್ಚಿಬಿಟ್ಟು ಪಾರ್ಟ್ಸ್ ಆಗಿ ಏನಕ್ಕೆ ಇಕ್ಕಿದ್ದಾರೆ ಅಂದರೆ ಆ ಗಾಡಿಯ ಇಂಜಿನು ಸೀಸ್ ಆಗಿಬಿಟ್ಟೈತೆ ಗುರು. ಮನುಷ್ಯ ಉಗಮ ಆಗಿದ್ದ ಸ್ಟಾರ್ಟಿಂಗ್ ನಲ್ಲಿ ಬಂದ್ಬಿಟ್ಟು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕೆ, ಬೇಟೆ ಆಡೋಕೆ ಅಂತ ಹೇಳ್ಬಿಟ್ಟು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವನೇನ್ ಮಾಡ್ತಿದ್ದ ಅಂದ್ರೆ ನಡ್ಕೊಂಡು ಹೋಗ್ತಿದ್ದ ಅಥವಾ ಓಡ್ಕೊಂಡು ಹೋಗ್ತಿದ್ದ ಬೇಟೆ ಆಡೋಕ್ಕೆ. ಅದು ಕಾಲ್ಗಳು ಆಗ್ತಾ 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 ಈ ನಡೆಯೋದೇ ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಮನುಷ್ಯ ಪ್ರಾಣಿಗಳನ್ನು ಸಾಕೋಕ್ಕೆ ಸ್ಟಾರ್ಟ್ ಮಾಡ್ದ. ಪ್ರಾಣಿಗಳನ್ನು ಸಾಕಿ ಆ ಪ್ರಾಣಿಗಳ ಮೇಲೆ ಸವಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಪ್ರಾಣಿಗಳಿಗೆ ಗಾಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ದ. ಅಂದರೆ ನಾವು ಎತ್ತಿನ ಗಾಡಿ, ಕುದುರೆ ಗಾಡಿ ಎಲ್ಲ ನೋಡ್ತೀವಲ್ಲ, ಆ ಥರ ಪ್ರಾಣಿಗಳಿಗೇನೆ ಗಾಡಿಗಳು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ದ. ಹಾಗೆ ಇನ್ನೊಂದು ಸ್ವಲ್ಪ ಟೈಮ್ ಆಗ್ತಾ 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 ಸೈಕಲ್ ಕಂಡಿಡ್ದ. ಈ ಸೈಕಲ್ ಕಂಡಿಡ್ದು ಆದಮೇಲೆ ಇರೋದು, ಸೈಕಲ್ನ ಸುಮ್ಮನೆ ಕಂಡಿಡ್ದ್ಬಿಟ್ಟ, ತುಳ್ಕೊಂಡು ಹೋಗೋದು ಕಷ್ಟ ಅಲ್ವಾ, ಅದಕ್ಕೆ ಒಂದು ಮೋಟ್ರನ್ನ ಕಂಡಿಡ್ದ್ಬಿಟ್ಟು ಮೋಟ್ರ್ ಹಾಕ್ದ. ಅದನ್ನು ಮೋಟ್ರ್ ಸೈಕಲ್ ಅಂತ ಮಾಡಿಬಿಟ್ಟ. ಇವಾಗ ಪ್ರೆಸೆಂಟು ಈಗಿನ ಕಾಲ 2026, ಇವಾಗ ಗಾಡಿಗಳಂದರೆ ಪಂಚಪ್ರಾಣ ಜನಗಳಿಗೆ. ಕೇವಲ ಗಾಡಿಗಳ ಥರ ನೋಡಿಲ್ಲ, ಗಾಡಿಗಳನ್ನು ಒಬ್ಬ ಒಳ್ಳೆ ಸ್ನೇಹಿತ, ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತಾರೆ ಜನಗಳು. ಬೈಕು, ಕಾರು ಲವರ್ಗಳು ತುಂಬ ಜನ ಇದ್ದಾರೆ. ಇವಾಗ ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಏನೋ ಒಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಆಕ್ಸಿಡೆಂಟ್ ಆದಮೇಲೆ ಫಸ್ಟ್ ನಾವು ನೋಡೋದೆ ಗಾಡಿಗೆ ಏನಾದರೂ ಆಗಿದೆಯಾ ಅಂತ. ನಮಗೇನಾದರೂ ಆಗಿರಲಿ ಪರವಾಗಿಲ್ಲ, ಗಾಡಿಗೇನೂ ಆಗಬಾರ್ದು ಅನ್ನೋ ಮೈಂಡ್ ಸೆಟ್. ಇವಾಗ ಸ್ವಲ್ಪ ಸ್ಕ್ರ್ಯಾಚ್ ಆದ್ರೂ ತಡ್ಕೊಳ್ಳೋ ಶಕ್ತಿನೇ ಅಂತೂ ಇಲ್ಲ. ಇವಾಗ ಮನುಷ್ಯ ಅಂದಮೇಲೆ ರೋಗ ಬರೋದಂತೂ ಕಾಮನ್ನು. ಇವಾಗ ಗಾಡಿ ಅಂದಮೇಲೆ ಅದಕ್ಕೂ ರೋಗ ಬಂದೇ ಬರುತ್ತೆ. ಕೆಟ್ಟೋಗ್ಬೇಕಲ್ಲ, ಮೋಟ್ರು ಯಾವಾಗಲೂ ಓಡ್ತಾ ಇರೋಕ್ಕಾಗತ್ತಾ, ಕೆಟ್ಟೇ ಹೋಗ್ಬೇಕಲ್ಲ. ಆ ಕೆಟ್ಟೋದಾಗ ಎಲ್ಲಿ ಕರ್ಕೊಂಡೊಯ್ತಾರೆ? ನಮ್ಗೆ ಹುಷಾರಿಲ್ಲ ಅಂದರೆ ನಾವು ಆಸ್ಪತ್ರೆಗೆ ಹೋಗ್ಬಿಡ್ತೀವಿ. ಅದೇ ಥರ ಗಾಡಿಗಳಿಗೆ ಒಂದು ಆಸ್ಪತ್ರೆ ಇದೆ. ಆ ಆಸ್ಪತ್ರೆ ಹೆಸರು ಬಂದ್ಬಿಟ್ಟು ಗ್ಯಾರೇಜು. ಹೌದು, ಗ್ಯಾರೇಜ್. ನಮಸ್ಕಾರ ಶಿವ ಅಡ್ಬಿದೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬಂದ್ಬಿಟ್ಟು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತೀವಿ. ಗಾಡಿಗಳಿಗೆ ಜಾಸ್ತಿ ರಿಪೇರಿ ಬರಬಾರ್ದಂದ್ರೆ ಏನು ಮಾಡಬೇಕು, ಮತ್ತು ಗ್ಯಾರೇಜ್ನಲ್ಲಿ ಯಾವ ಥರ ಕೆಲಸಗಳು ಮಾಡ್ತಾರೆ, ಕೆಲವೊಂದು ಮೆಕ್ಯಾನಿಕ್ಗಳು ಯಾವ ಥರ ನಮಗೆ ಗಾಡಿಗಳ ಇಟ್ಕೊಂಡು ಮೋಸ ಮಾಡ್ತಾರೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಾವು ಮೆಕ್ಯಾನಿಕ್ ಅವರ ಒಂದು ದಿನದ ಸಂಪಾದನೆ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಹೋಗೋಣ. ಇವತ್ತಿನ ದಿನ ಇದೇ ಗ್ಯಾರೇಜ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ಈ ಗ್ಯಾರೇಜ್ನ ಮಾಲೀಕರು ಬಂದ್ಬಿಟ್ಟು ಇಲ್ಲಿದ್ದಾರೆ. ಗೋಪಿ ಅಣ್ಣ, ಚೆನ್ನಾಗಿದ್ದೀರಾ? ಇವರೇ ಗೋಪಿ ಅಣ್ಣ ಅಂತ, ಈ ಗ್ಯಾರೇಜ್ನ ಮಾಲೀಕರು ಇವರೇನೆ. ಇವತ್ತು ನಾವು ಅವರಿಂದಾನೇ ನಾವು ಕೆಲಸಗಳನ್ನ ಕಲಿತೀವಿ. ಗ್ಯಾರೇಜ್ನ ಹೆಸರು ಬಂದ್ಬಿಟ್ಟು HK ಮೋಟರ್ಸ್ ಅಂತ. ಇದು ಬಂದ್ಬಿಟ್ಟು RR ನಗರದಲ್ಲಿದೆ. ಇವಾಗ 2 ಗಾಡಿನ ಸರ್ವಿಸ್ ಮಾಡ್ತಿದ್ದಾರೆ. ಅಲ್ಲೊಂದಿದೆ ನೋಡಿ, ಹೋಂಡಾ ಡಿಯೋ, ಹಳೇ ವರ್ಷನು. ಅದನ್ನ ಬಿಟ್ಟರೆ ಇಲ್ಲೊಂದೈತೆ ಆಕ್ಟಿವಾ 60. ಇವಾಗ ಈ ಗಾಡಿನ ಯಾವ ಥರ ಸರ್ವಿಸ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಹಿಂದೆ ಕಾಣ್ತಿರುವಂಥ ಈ ಆಕ್ಟಿವಾ ಇದು ನಾರ್ಮಲ್ ಜನರಲ್ ಸರ್ವಿಸ್ಗೆ ಅಂತ ಬಂದಿರೋದು. ಅದಕ್ಕೆ ಪಾರ್ಟ್ಸ್ ಆಗಿ ಎಲ್ಲ ಬಿಚ್ಚಾಕ್ಬಿಟ್ಟವ್ರೆ. ಸೀಟು ಗೀಟು ಎಲ್ಲ ಬಿಚ್ಬಿಟ್ಟು ಇಲ್ಲಿ ಇಕ್ಕಿದ್ದಾರೆ ನೋಡಿ. ಮತ್ತು ಈ ಗೇರ್ ಬಾಕ್ಸು ಮತ್ತು ಇಲ್ಲಿ ಬೆಲ್ಟ್ ಬರುತ್ತಲ್ಲ, ಈ ಬೆಲ್ಟೆಲ್ಲ ಇದೆಲ್ಲ ಬಿಚ್ಚಿಕ್ಕಿದ್ದಾರೆ. ಫುಲ್ ಆಯಿಲ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಇದರಲ್ಲಿ ನಾವು ಬರೋಕ್ಕಿಂತ ಮುಂಚೆನೇ ಎಲ್ಲ ಆಯಿಲ್ ತೆಗೆದುಬಿಟ್ಟಿದ್ದಾರೆ. ಇವಾಗ ನಾನು ನಿಮಗೆ ರೆಡ್ ಕಲರ್ದು ಹೋಂಡಾ ತೋರಿಸಿದ್ನಲ್ಲ ಆಕ್ಟಿವಾ, ಇವಾಗ ಆ ಆಕ್ಟಿವಾದ ಆಯಿಲ್ ಡ್ರಾಪ್ ಮಾಡ್ತಾರೆ. ನಿಮ್ಗೇನು ತೋರಿಸ್ತೆ ರೆಡ್ ಕಲರ್ದು ಹೋಂಡಾ ಡಿಯೋ. ಈ ಡಿಯೋ ಬಂದ್ಬಿಟ್ಟು 15 ವರ್ಷದ ಹಳೆ ಗಾಡಿ ಗುರು. ಇದು ಓಡಿರೋದು ಎಷ್ಟು ಗೊತ್ತಾ? ಬರೀ 41,000 ಚಿಲ್ಲರೆ ಅಷ್ಟೇ ಓಡಿರೋದು ನೋಡಿ. 41,585 ಕಿಲೋಮೀಟರ್. ಇವಾಗ ಈ ಗಾಡಿಯ ಆಯಿಲನ್ನು ತೆಗಿತವ್ರೆ. ಈ ಗಾಡಿಗೆ ಇವಾಗ ತಾನೇ ಆಯಿಲ್ ಚೇಂಜ್ ಮಾಡಿದ್ರು, ಹೊಸ ಆಯಿಲ್ ಹಾಕಿದ್ರು. ಹೊಸ ಆಯಿಲು ಬಂದ್ಬಿಟ್ಟು ರೆಡ್ ಕಲರ್ ಐತೆ. ಇವಾಗ ನೋಡಿ ಹಳೆ ಆಯಿಲು ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟೈತೆ. ಈ ಗಾಡಿಗೆ ಕರೆಕ್ಟ್ ಟೈಮ್ಗೆ ಆಯಿಲ್ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನಗಳು ಹಂಗೆ ಬಿಟ್ಬಿಟ್ರೆ ನಾವು ಆಯಿಲ್ ಜಾಸ್ತಿ ಬರ್ನ್ ಆಗಿಬಿಟ್ಟು ಮತ್ತು ಗಾಡಿಗೆ ತುಂಬ ಪ್ರಾಬ್ಲಮ್ ಬಂದುಬಿಡುತ್ತೆ ಅಲ್ಲಣ್ಣ. ಗಾಡಿ ತುಂಬ ಪ್ರಾಬ್ಲಮ್ ಬಂದುಬಿಡುತ್ತೆ. ಆದ್ದರಿಂದ ಟೈಮ್ ಟು ಟೈಮ್ ಯಾವಾಗ್ಲೂ ಆಯಿಲ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಚೇಂಜ್ ಮಾಡಿಸ್ಲೇಬೇಕು. ಇಲ್ಲಾಂದರೆ ಗಾಡಿಗೆ ತುಂಬ ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಮತ್ತು ಆ ಗಾಡಿಗೆ ಆಯಿಲ್ ಚೇಂಜ್ ಮಾಡೋದ್ರಲ್ಲ, ಅದು ಯಾವ ಆಯಿಲ್ ಅಂದರೆ ಈ ಆಯಿಲು ನೋಡಿ.
ನೀವೇನು ಈ ಡ್ರಮ್ ನೋಡ್ತಿದ್ದೀರಾ, ಈ ಡ್ರಮ್ ಪೂರ್ತಿ ಆಯಿಲ್ ಇದೆ. ಇದು ಬಂದ್ಬಿಟ್ಟು 220 ಲೀಟ್ರ್ ಇದೆಯಂತೆ ಈ ಡ್ರಮ್ಮಲ್ಲಿ ಆಯಿಲು, ಹೊಸ ಆಯಿಲು. ಆ್ಯಕ್ಟಿವಾನ ಏನು ನೋಡ್ತಾ ಇದ್ದೀವಿ, ಈ ಆ್ಯಕ್ಟಿವಾಗೆ ಆಯಿಲ್ ಚೇಂಜ್ ಮಾಡಿದ್ರು, ನಾವು ಬರೋಕ್ಕಿಂತ ಮುಂಚೆನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಮಾಡಿದ್ದಾರೆ ಅಂದರೆ, ಕರೆಕ್ಟ್ ಟೈಮ್ಗೆ ಆಯಿಲ್ ಚೇಂಜ್ ಮಾಡಿಲ್ಲ ಗುರು, ಒಂದು ಸ್ವಲ್ಪ ಜಾಸ್ತಿ ಓಡಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಫುಲ್ಲು ಆಯಿಲೆಲ್ಲ ಹೀರ್ಕೊಬಿಟ್ಟಿರುತ್ತೆ, ಕಡಿಮೆ ಆಯಿಲ್ ಬಂದಿತ್ತು ಇದರಲ್ಲಿ. ಮಾಡಬಾರ್ದು, ಓದ್ಸತಿ ಹೇಳಿದ್ರಂತೆ ಕಸ್ಟಮರ್ಗೆ, ಆದರೆ ಕಸ್ಟಮರು ಒಂದು ಸ್ವಲ್ಪ ಮರ್ತೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಹಂಗೆ ಮಾಡಬಾರ್ದು ಯಾವತ್ತೇ ಆಗಲಿ. ಇವಾಗ ಈ ಗಾಡಿಯ ಏರ್ ಫಿಲ್ಟ್ರನ್ನ ನಾನು ತೋರಿಸ್ತೀನಿ. ಇದೇ ನೋಡಿ ಈ ಗಾಡಿಯ ಏರ್ ಫಿಲ್ಟ್ರು. ಈ ಗಾಡಿಯ ಏರ್ ಫಿಲ್ಟ್ರಲ್ಲಿ ಎಷ್ಟು ಧೂಳು ಕುತ್ಕೊಂಡೈತೆ ನೋಡಿ. ಯಪ್ಪ ಹೆವಿ ಧೂಳು ನೋಡಿ, ಎಷ್ಟು ಮಣ್ಣಲ್ಲ ಬ್ರೋ ಇದು. ಫುಲ್ ಎಲ್ಲ ಮಣ್ಣು ನೋಡಿ ಇದು. ಇವಾಗ ಈ ಗಾಡಿಗೆ ಹೊಸ ಏರ್ ಫಿಲ್ಟ್ರನ್ನ ಹಾಕಬೇಕು. ಈ ಥರದ್ದೇನೆ ಈ ಏರ್ ಫಿಲ್ಟ್ರು ಏನಕ್ಕೆ ಅಂತಂದರೆ, ಇವಾಗ ಅಕಸ್ಮಾತ್ ನಮ್ಮ ಗಾಡಿ ಓಡ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ, ಓಡ್ತಾ ಇರ್ಬೇಕಾದ್ರೆ ಸಲೀಸಾಗಿ ಹೋಗಲ್ಲ ಏರ್ ಫಿಲ್ಟ್ರ್ ಇಲ್ಲ ಅಂದರೆ, ಅದು ಹಿಡಿಯುತ್ತೆ, ಹಿಂದೆ ಮುಂದೆ ಎಳೆಯೋದು ಹಿಡಿಯುತ್ತೆ. ಅದಾದಮೇಲೆ ಇನ್ನೇನು ಬ್ರೋ, ಇನ್ನೇನಿದೆ, ಮತ್ತು ಇನ್ನೊಂದು ಏನಂದರೆ, ಏರ್ ಫಿಲ್ಟ್ರ್ ಚೆನ್ನಾಗಿಲ್ಲ ಅಂದರೆ ಅಥವಾ ಏರ್ ಫಿಲ್ಟ್ರ್ ಇಲ್ಲವೇ ಇಲ್ಲ ಅಂದರೆ ಮೈಲೇಜೇ ಬರೋಲ್ಲ. ಆದ್ದರಿಂದ ಏರ್ ಫಿಲ್ಟ್ರು ಟೈಮ್ ಟು ಟೈಮ್ ಚೇಂಜ್ ಮಾಡಿಸ್ಬೇಕು ನಾವು. ಈ ಗಾಡಿಯ ಏರ್ ಫಿಲ್ಟ್ರನ್ನ ನಾನು ತೋರಿಸ್ದೆ ಈ ಥರ ಇದೆ. ಆದರೆ ಇನ್ನೊಂದು ಗಾಡಿಯ ಏರ್ ಫಿಲ್ಟ್ರು ನೋಡಿ ಯಾವ ಥರ ಬ್ಲ್ಯಾಕ್ ಆಗಿಬಿಡೈತೆ. ಯಪ್ಪ ಫುಲ್ಲು ಬ್ಲ್ಯಾಕ್ ಆಗಿಬಿಡೈತೆ. ಇದರಲ್ಲಿ ಹೆಂಗೆ ಏರ್ ಫಿಲ್ಟ್ರ್ ಆಗುತ್ತೆ ಹೇಳಿ ನೀವೇ, ಸಖತ್ ಬ್ಲ್ಯಾಕ್ ಆಗಿಬಿಡೈತೆ ನೋಡಿ. ಈ ಥರ ಹಿಡ್ಕೊಳ್ಳೇಬಾರ್ದು, ಟೈಮ್ ಟು ಟೈಮ್ ಎಲ್ಲ ಸರ್ವಿಸ್ ಮಾಡ್ತಾ ಇರಬೇಕು. ಇವಾಗ ಆ ರೆಡ್ ಕಲರ್ ಡಿಯೋ ಏನಿದೆ, ಆ ಡಿಯೋದು ಪೂರ್ತಿ ಸರ್ವಿಸ್ ಆಗಿಬಿಟ್ಟೈತೆ. ಅಂದರೆ ಅದು ಫುಲ್ ಸರ್ವಿಸ್ಗೆ ಅಂತ ಬಂದಿಲ್ಲ. ಆ ಗಾಡಿ ಬಂದ್ಬಿಟ್ಟು ಬರೀ ಆಯಿಲ್ ಚೇಂಜು ಮತ್ತು ಏರ್ ಫಿಲ್ಟರ್ಗೆ ಅಷ್ಟೇ ಬಂದಿರೋದು. ಇವಾಗ ಅದೆಲ್ಲ ಕಂಪ್ಲೀಟಾಗಿ ಸರ್ವಿಸ್ ಆಗಿಬಿಟ್ಟು ಅಲ್ಲಿ ನಿಂತೈತೆ. ಕಸ್ಟಮರ್ ಬಂದರೆ ಆ ಗಾಡಿನ ಕೊಟ್ಟು ಕಳಿಸ್ತಾ ಇರೋದಷ್ಟೇ. ಕರೆಕ್ಟ್ ಟೈಮ್ಗೆ ಆಯಿಲ್ ಚೇಂಜ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಅಂತ ಇವಾಗ ಹೇಳ್ತೀನಿ ನೋಡಿ ನಾನು. ಇದು ಬಂದ್ಬಿಟ್ಟು ಡಿಸ್ಕವರ್ ಗಾಡಿ. ಈ ಗಾಡಿ ನೋಡಿ ಫುಲ್ಲು ಬೋಡಿ ಮಾಡಿಬಿಟ್ಟವ್ರೆ. ಗಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲ ತೆಗೆದುಬಿಟ್ಟವ್ರೆ ನೋಡಿ. ಮೇಯ್ನಾಗಿ ಇಂಜಿನ್ನು, ಈ ಜಾಗದಲ್ಲಿ ಇಂಜಿನ್ ಬರುತ್ತೆ, ಇಂಜಿನ್ ತೆಗೆದುಬಿಟ್ಟಿದ್ದಾರೆ. ಇದೆಲ್ಲ ತೆಗೆದುಬಿಟ್ಟು ಇಂಜಿನ್ ಪೂರ್ತಿಯಾಗಿ ಬಿಚ್ಚಿಬಿಟ್ಟು ಇಲ್ಲಿ ಇಕ್ಕಿದ್ದಾರೆ ನೋಡಿ. ಫುಲ್ಲಿ ಇಂಜಿನ್ ಪಾರ್ಟ್ಸ್ ಎಲ್ಲ ಪೂರ್ತಿಯಾಗಿ ಬಿಚ್ಚಿಬಿಟ್ಟು ಇಲ್ಲಿ ಇಕ್ಕಿದ್ದಾರೆ. ಇಲ್ಲಿ ಇಂಜಿನ್ ಎಲ್ಲ ಬಿಚ್ಚಿಬಿಟ್ಟು ಪಾರ್ಟ್ಸ್ ಆಗಿ ಏನಕ್ಕೆ ಇಕ್ಕಿದ್ದಾರೆ ಅಂದರೆ, ಆ ಗಾಡಿಯ ಇಂಜಿನ್ನು ಸೀಸ್ ಆಗಿಬಿಟ್ಟೈತೆ ಗುರು. ಇವಾಗ ಈ ಆ್ಯಕ್ಟಿವಾದ ಎಲ್ಲ ಕೆಲಸನೂ ಆಗಿದೆ. ಒಳಗಿನ ಕೆಲಸ ಏನಿದೆ ಅದೆಲ್ಲನೂ ಫುಲ್ ಕಂಪ್ಲೀಟಾಗಿ ಆಗಿದೆ. ಇವಾಗ ಟೈರ್ನ ಬಿಚ್ಚಿಬಿಟ್ಟು ಚೆನ್ನಾಗಿ ಉಜ್ಜಬೇಕು ಒಳಗೆಲ್ಲ, ಯಾಕಂದರೆ ಬ್ರೇಕ್ ಹಿಡಿಬೇಕಲ್ಲ, ಆದ್ದರಿಂದ ಉಜ್ಜಬೇಕು. ಇವಾಗ ಉಜ್ಜುವಂಥ ಕೆಲಸ ಆಗ್ತೈತೆ. ಬ್ರೇಕ್ ಪ್ಯಾಡ್ಗಳು ಹಾಕ್ಬಿಟ್ರ ಬ್ರೋ? ಓ ಇದೆ ಅಲ್ಲ ಬ್ರೇಕ್ ಪ್ಯಾಡು, ಬ್ರೇಕ್ ಶೂ, ಸಾರಿ ಬ್ರೇಕ್ ಶೂ. ಗೇರ್ ಬಾಕ್ಸ್ ಬಿಚ್ಚಿದ್ದೀರಾ? ಸೌಂಡ್ ಬಂದರೆ ಇದಕ್ಕೇನು ಹೊಸದು ಹಾಕೋ ಅವಶ್ಯಕತೆ ಇಲ್ಲಲ್ಲ. ಇದು ಚೆನ್ನಾಗಿದೆ ಅಲ್ಲ ಬ್ರೋ? ಈ ಥರ ಇದ್ದರೆ ಚೆನ್ನಾಗಿದೆ ಅಂತ ಅರ್ಥ. ಇದು ಸ್ವಲ್ಪ ದಪ್ಪ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು ಕರೆಕ್ಟಾಗಿ. ಇದು ಫುಲ್ಲು ಸೌದೋಗಿದ್ರೆ ಸಣ್ಣ ಆಗಿಬಿಡುತ್ತೆ, ಅವಾಗ ಚೇಂಜ್ ಮಾಡಬೇಕಲ್ಲ ಬ್ರೋ? ಓ ಇಲ್ಲಿ ಒಳಗಡೆ, ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಬಂದರೆ ಚೇಂಜ್ ಮಾಡಬೇಕಂತೆ. ಫುಲ್ಲು ವೈಟ್ ಕಲರ್ ಬರುತ್ತೆ ಅಲ್ಲ, ಲೈನ್ ಥರ ಬಂದುಬಿಡ್ತದೆ. ಲೈನ್ ಥರ ಬಂದಾಗ ಚೇಂಜ್ ಮಾಡ್ಕೋಬೇಕು. ಇವಾಗ ಅದು ಚೆನ್ನಾಗೈತೆ, ಹಂಗೆ ಫಿಟ್ ಮಾಡ್ತಿದ್ದಾರೆ. ಹಿಂದೆ ಕಾಣ್ತಿರುವಂಥ ಬುಲೆಟು, ಈ ಬುಲೆಟ್ಗೇನು ಪ್ರಾಬ್ಲಮ್ ಇಲ್ಲ, ಬರೀ ಬ್ಯಾಟ್ರಿ ಸ್ವಲ್ಪ ವೀಕ್ ಆಗಿಬಿಟ್ಟು ಸೆಲ್ಫು ವರ್ಕ್ ಆಗ್ತಿಲ್ವಂತೆ, ಜೊತೆಗೆ ಹೆಡ್ಲೈಟು ವರ್ಕ್ ಆಗ್ತಿಲ್ಲ. ಯಾಕಂದರೆ ಬ್ಯಾಟ್ರಿ ವೀಕ್ ಆಗಿದೆ, ಆದ್ದರಿಂದ ಬ್ಯಾಟ್ರಿನ ಇವಾಗ ಚಾರ್ಜ್ಗೆ ಹಾಕಿದ್ದಾರೆ. ಬುಲೆಟ್ನ ಬ್ಯಾಟ್ರಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಬುಲೆಟ್ನ ಬ್ಯಾಟ್ರಿ ಇಷ್ಟು ದೊಡ್ಡದಿದೆ, ಅಂದರೆ ಚಾರ್ಜ್ ಹಾಕಿದ್ದಾರೆ. ಇವಾಗ ಹಳೆಯ ಗಾಡಿಯ ಬ್ಯಾಟ್ರಿಗಳು ನೋಡಿ ಎಷ್ಟು ಚಿಕ್ಕದೈತೆ ನೋಡಿ. ಈ ಬ್ಯಾಟ್ರಿ ಯಾಕೆ ಚಿಕ್ಕದಾಗಿದೆ ಅಂದರೆ, ಈ ಬ್ಯಾಟ್ರಿ ಹಾಕಿರ್ತಾರಲ್ಲ ಆ ಗಾಡಿಗೆ ಬಂದ್ಬಿಟ್ಟು ಸೆಲ್ಫ್ ಇಲ್ಲಲ್ಲ. ಓಲ್ಡ್ ಗಾಡಿ ಸೆಲ್ಫ್ ಇಲ್ಲ, ಆದ್ದರಿಂದ ಬರೀ ಕಿಕ್ಕೆ ಅಲ್ವಾ, ಬರೀ ಹೆಡ್ಲೈಟು ಮತ್ತು ಅದನ್ನು ಬಿಟ್ಟರೆ ಇಂಡಿಕೇಟ್ರಿಗೆ ಮಾತ್ರ ವರ್ಕ್ ಆಗುತ್ತೆ. ಆದ್ದರಿಂದ ಆ ಬ್ಯಾಟ್ರಿ ಚಿಕ್ಕದು. ಆ ಬ್ಯಾಟ್ರಿಯ ಗಾಡಿ ಬಂದ್ಬಿಟ್ಟು ಅಲ್ಲೈತೆ ನೋಡಿ, ಫುಲ್ಲು ಓಲ್ಡ್ ಗಾಡಿ ಅದಂತೂ ಅಲ್ಲೈತೆ ನೋಡಿ.
ನಾನು ನಿಮಗೆ ಏನು ತೋರಿಸ್ತೆ ಆ ಗಾಡಿ ಬಂದ್ಬಿಟ್ಟು 1,00,000 ಮೇಲೆ ಓಡ್ಬಿಟ್ಟೈತೆ. 20 ವರ್ಷದ ಹಳೆ ಗಾಡಿ, ಅದಂತೂ ಫುಲ್ಲು ಲೆಜೆಂಡ್ರಿ ಗಾಡಿ. ಬುಲೆಟ್ನ ಬ್ಯಾಟ್ರಿ ಇವಾಗ ಚಾರ್ಜ್ಗೆ ಹಾಕಿದ್ರು, ಚಾರ್ಜ್ಗೆ ಹಾಕ್ಬಿಟ್ಟು ಇವಾಗ ಬ್ಯಾಟ್ರಿನ ಫಿಕ್ಸ್ ಮಾಡ್ತಿದ್ದಾರೆ ನೋಡಿ. ಫಿಕ್ಸ್ ಮಾಡಿದ್ರೆ ಮುಗೀತಲ್ಲಣ್ಣ, ಎಲ್ಲ ಕರೆಕ್ಟ್ ಆಗುತ್ತೆ. ಹಾಂ, ಒಂದು ಗಾಡಿ ಎಷ್ಟು ವರ್ಷ ಓಡಿಸ್ಬೋದು ಮಿನಿಮಮ್ಮು? ಹಾಂ, ಹಾಂ, 1,00,000 ಮೇಲೆ. ಬ್ಯಾಟ್ರಿ ಇವಾಗೆಲ್ಲ ಫುಲ್ ಕಂಪ್ಲೀಟ್ ಆಯಿತು. ಹಾಂ, ಇವಾಗ ನೋಡಿ ಹಾಂ ಸರಿ ಹೋಯ್ತು ನೋಡಿ. ಇವಾಗ ಬ್ಯಾಟ್ರಿ ಒಂದು ಚಾರ್ಜ್ ಮಾಡಬೇಕಾಗಿತ್ತು ಅಷ್ಟೇ. ಬ್ಯಾಟ್ರಿ ಚಾರ್ಜ್ ಮಾಡಿದ್ದಕ್ಕೆ ಫುಲ್ ಎಲ್ಲ ಸರಿ ಹೋಗ್ಬಿಟ್ಟೈತೆ ಗಾಡಿ. ಎಲ್ಲರ ಮನೇಲೂ ಒಂದು ಆ್ಯಕ್ಟಿವ್ ಅಂತೂ ಇದ್ದೇ ಇರುತ್ತೆ. ಆ ಆ್ಯಕ್ಟಿವನ್ನ ಯಾವ ಥರ ನಾವು ನೋಡ್ಕೊಬೇಕು ಅನ್ನೋದನ್ನ ಇವಾಗ ನಾವು ಕೇಳೋಣ. ಅಣ್ಣ, ಇವಾಗ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕಂದ್ರೆ ಆ್ಯಕ್ಟಿವನ್ನ ಯಾವ ಥರ ಮೇಂಟೈನ್ ಮಾಡ್ಕೋಬೇಕು? ಜಾಸ್ತಿ ಓಡಬೇಕಂದ್ರೆ 10,000 ಕಿಲೋಮೀಟರ್ ಒಂದ್ಸರಿ ಪೆಟ್ರೋಲ್ ಫಿಲ್ಟರ್ ಬರುತ್ತೆ, ಅದನ್ನ ಚೇಂಜ್ ಮಾಡ್ಕೊಳ್ಳೋದು ಕಂಪಲ್ಸರಿ. ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಿ ಕೈ ಕೊಡೋಣ, ಗಾಡಿ ಬಿಟ್ಟು ಹೋಗ್ತಾ ಇರುತ್ತೆ, ಇಲ್ಲಾಂದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಸರ್, ಅದಷ್ಟೇ. ಆಮೇಲೆ 2,000 ಕಿಲೋಮೀಟರ್ ಮೇಲೆ ಚೇಂಜ್ ಮಾಡಬೇಕು. ಸರ್ವಿಸ್ ಬಂದ್ಬಿಟ್ಟು 2,000 ಇಂದ 2,500 ಒಳಗಡೆ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಳ್ಳಿ. ಅಷ್ಟೇ. ಮತ್ತೆ ಗಾಡಿಗಳು ಓಡ್ತಾ ಸೌಂಡ್ಗಳೇ ಚೇಂಜ್ ಆಗ್ಬಿಡ್ತವೆ. ಆ ಸೌಂಡ್ ಅಕಸ್ಮಾತ್ ಬರಬಾರ್ದಂದ್ರೆ ಯಾವ ಥರ ತಡೆಗಟ್ಟಬೇಕು ಅನ್ನೋದನ್ನ ಇವಾಗ ನಾವು ಕೇಳೋಣ. ಅಣ್ಣ, ಇವಾಗ ಗಾಡಿಗಳು ತುಂಬಾ ಸೌಂಡ್ ಬರುತ್ತೆ ಅಣ್ಣ, ಜಾಸ್ತಿ ಕಿಲೋಮೀಟರ್ ಓಡ್ತಾ ನೀವು 50,000 ಕಿಲೋಮೀಟರ್ ಮೇಲ್ಗಡೆ ಓಡಿದ್ರೆ ಇಲ್ಲಿ ಬಂಡಿ ಇದು ಹೆಡ್ಡಲ್ಲಿ ವಾಲ್ ಬರುತ್ತೆ, ಈ ವಾಲ್ ಸೌಂಡ್ ಚೇಂಜಸ್ ಆಗುತ್ತೆ, ಇದನ್ನ ಅಡ್ಜಸ್ಟ್ ಮಾಡಿಸ್ಕೊಳ್ಳಿ. ಒಂದು 50,000 ಮೇಲ್ಗಡೆ ಓಡಿದ್ರೆ ಎಲ್ಲ ಗಾಡಿದು ಸೌಂಡ್ ಬರುತ್ತೆ, ಮೊಪೆಡ್ ಗಾಡಿ ಎಲ್ಲಾನು. ಅದು ಫಿಟ್ ಮಾಡಾದ್ಮೇಲೂ ಒಂದು 20,000 ಕಿಲೋಮೀಟರ್ ಓಡಿಸ್ಬೋದು. ಆ ಓಡಿಸಾದ್ಮೇಲೆ ಅದು ಇಂಜಿನ್ ಸೀಸ್ ಆಗುತ್ತೆ. ಅಂದರೆ ನಾರ್ಮಲ್ ಆಗಿ ಅದು ಜಾಸ್ತಿ ಓಡಿಸ್ತಿದ್ರೆ ಅದ್ರ ಹೆಸರೇ ಇಂಜಿನ್ ಸೀಸ್ ಅಂತ. ಅವಾಗ ಗಾಡಿ ಸ್ಟಾರ್ಟ್ ಆಗದೆ ಇರೋದು, ಮತ್ತು ನಾರ್ಮಲಾಗಿ ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಅವಾಗ ತಂದ್ಬಿಟ್ಟು ಈ ಥರ ಇಂಜಿನ್ ಎಲ್ಲ ಬಿಚ್ಚಿಸ್ಬಿಟ್ಟು ಪಾರ್ಟ್ಸ್ ಆಗಿ ಯಾವ್ಯಾವ್ದು ಹೋಗೈತೆ ಆ ಪಾರ್ಟ್ಸನ್ನೆಲ್ಲ ತೊಗೊಂಡು ಹೊಸ ಪಾರ್ಟ್ಸ್ ಹಾಕಬೇಕು. ಅದಾದಮೇಲೆ ನಾರ್ಮಲಾಗಿ ಎಲ್ಲ ಸರ್ವಿಸ್ ಮಾಡಿಸಿ ಮತ್ತೆ ಇಂಜಿನ್ ಕೂರಿಸ್ತಾರೆ. ಕೂರಿಸಾದ್ಮೇಲೆ ನಾರ್ಮಲಾಗಿ ಓಡುತ್ತೆ ಗಾಡಿ. ಅಣ್ಣ, ಅದು ಕೂರಿಸಾದ್ಮೇಲೆ ಹೊಸದಾಗಿ ಇಂಜಿನ್ ಎಲ್ಲ ಮಾಡಿದ್ಮೇಲೆ ಇನ್ನೂ ಎಷ್ಟು ಸಾವಿರ ಕಿಲೋಮೀಟರ್ ಓಡಿಸ್ಬೋದು? ಓಡಿಸೋದ್ರ ಮೇಲೆ ಡಿಫ್ರೆಂಟು. ಅಣ್ಣ, ಇವಾಗ ಅಕಸ್ಮಾತ್ ನಾವು ಗಾಡಿನೇ ತೆಗಿಯಲ್ಲ, ಎಲ್ಲೋ ಒಂದು ಸ್ವಲ್ಪ ಕೆಲಸ ಐತೆ ಅಥವಾ ಬೇರೆ ಸ್ಟೇಟ್ಗೆ ಹೋಗ್ಬಿಟ್ಟೆ, ಬೇರೆ ದೇಶಕ್ಕೆ ಹೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟಿರ್ತೀನಿ ಒಂದು 5-6 ವರ್ಷ. ಆ ನಿಲ್ಸಿದ್ಮೇಲೆ ಆ ಗಾಡಿನ ಹಂಗೆ ಸ್ಟಾರ್ಟ್ ಮಾಡ್ಕೋಬೋದಾ? ಹಂಗೆ ತಗೊಬೋದಾ? ಅದು ಸ್ಟಾರ್ಟ್ ಆಗುತ್ತಾ? ಹಾಂ, ಇಲ್ಲಾಂದ್ರೆ ಸರ್ವಿಸ್ ಸೆಂಟರ್ ಅಲ್ಲಿ ಪಕ್ಕದಲ್ಲಿ ಸರ್ವಿಸ್ ಸೆಂಟರ್ ಇದ್ರೆ ತಗೊಂಡ್ಬಂದು ಚೆಕ್ ಮಾಡಿಸ್ಕೊಡಿ. ಯಾಕಂದ್ರೆ ಫುಲ್ ವೀಕ್ ಆಗಿರುತ್ತೆ, ಇಲ್ಲ ಏರ್ ಬ್ಲಾಕ್ ಆಗಿರುತ್ತೆ, ಒಂದ್ಸರಿ 1 ವರ್ಷ ಮೇಲೆ ನಿಂತ್ಬಿಟ್ಟಿದ್ರೆ ತಗೊಂಡ್ಬಂದು ಚೆಕ್ ಮಾಡಿಸ್ಕೊಡಿ. ಒಂದು 6 ತಿಂಗಳು ಒಳಗಡೆ ಇದ್ರೆ ನೀವೇ ಸ್ಟಾರ್ಟ್ ಮಾಡ್ಬೋದು. ಅವಾಗ ಐಟಮ್ ಏನಾದರೂ ಚೇಂಜ್ ಮಾಡ್ತೀರಾ ನೀವು ತಂದ್ರೆ? ಇಲ್ಲಿ ಏನಿಲ್ಲ, 1 ವರ್ಷ ಮೇಲ್ಗಡೆ ಆಗಿದ್ರೆ ಆಯಿಲ್ ಕಂಪಲ್ಸರಿ ಚೇಂಜ್ ಮಾಡಿಸ್ತೀರಾ? ನಾವು ಓಡಿಸ್ದೇ ಹೋದ್ರೂ ಆಯಿಲ್ ಅಂತೂ ಚೇಂಜ್ ಮಾಡಿಸ್ಲೇಬೇಕು. ಚೇಂಜ್ ಮಾಡಿಸಿ ಜನರಲ್ ಆಗಿ ಎಲ್ಲ ಚೆಕಪ್ ಮಾಡಿ ಸರ್ವಿಸ್ ಮಾಡಿಸ್ಕೊಂಡೆ ಆನ್ ಮಾಡ್ಕೋಬೇಕು. ಇವಾಗ ಗ್ಯಾರೇಜ್ಗೆ ಬಂದ್ಬಿಟ್ಟು ಗಾಡಿನ ಸರ್ವಿಸ್ಗೆ ಅಂತ ಬಿಟ್ಟಿರ್ತಾರೆ. ಸರ್ವಿಸ್ಗೆ ಬಿಟ್ಟಾಗ ಅವರು ಕಸ್ಟಮರ್ಗಳು ರೆಸ್ಪಾನ್ಸೇ ಮಾಡಲ್ಲ. ಒಂದೊಂದ್ಕಿಂತ ಫೋನ್ ಮಾಡಿದಾಗ ಅವ್ರ ಗಾಡಿನ ಹಂಗೆ ಸುಮಾರು ವರ್ಷಗಳೇ ಇಕ್ಕೊಬಿಟ್ಟಿರ್ತಾರೆ. ಅವಾಗ ಅಣ್ಣವರು ವರ್ಷಗಳು ಇಕ್ಕೊಂಡ್ಮೇಲೆ ಯಾವ ಥರ ಆಗಿರುತ್ತೆ ಅಂದರೆ ಗಾಡಿಗಳು ಈ ಥರ ಆಗಿರುತ್ತೆ ನೋಡಿ. ಈ ಗಾಡಿಗಳನ್ನೆಲ್ಲ ಬಿಡಿಸ್ಕೊಂಡೇ ಹೋಗಿಲ್ವಂತೆ ಕಸ್ಟಮರ್ಗಳು. ಬಿಡಿಸ್ಕೊಂಡು ಹೋಗದೆ ಇರೋದಕ್ಕೆ ಈ ಥರ ಐತೆ ನೋಡಿ. ಈ ಗ್ಯಾರೇಜ್ಗೆ ನಾನು ಕೆಲಸ ಮಾಡಿಬಿಟ್ಟು ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ನಾನು ಕೆಲಸ ಕೇಳ್ಬೋದು, ಏನಾದರೂ ಕೆಲಸ ಮಾಡ್ಬೋದು ಅಂತ ಕೇಳ್ಬೋದು. ಅವ್ರು ಯಾವುದೋ ಸ್ಕ್ರೂ ಹೇಳಿರ್ತಾರೆ, ನಾನು ಯಾವುದೋ ಸ್ಕ್ರೂನ ಟೈಟ್ ಮಾಡಿಬಿಟ್ಟು ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆವಾಗಲಿಂದ ನಾನು ಕೆಲಸನ ಕೇಳಿಲ್ಲ. ಇವಾಗ ಈ ಟೈರ್ನ ಒಂದು ಫಿಟ್ ಮಾಡ್ತೀನಿ, ನೋಡೋಣ ಯಾವ ಥರ ಫಿಟ್ ಮಾಡೋದು, ನನ್ನ ಕೈಯಲ್ಲಿ ಫಿಟ್ ಮಾಡೋಕ್ಕಾಗುತ್ತಾ ಅಂತ. ಈ ಮಿಷಿನೆಲ್ಲ ಟೈಟ್ ಮಾಡೋದು ಬ್ರೋ? ಅದು ಕೈಯಲ್ಲ, ಯಾವುದ್ರಲ್ಲಿ? ಇದಾ? ಹೆಂಗೆ ಅಡ್ಡ ಹಾಕ್ಬೇಕು? ಓ ಹಿಂಗ? ಹಾಂ ಓಕೆ. ಇದು ಹೆಂಗೆ ಹಿಡಿಬೇಕಂತ ಗೊತ್ತಾಗಿಲ್ಲ. ಹಿಂಗೆ ಟೈಟ್ ಮಾಡಲಾ? ಹಾಂ, ಯಪ್ಪ, ಇನ್ನು ಮಾಡಲಾ? ಇನ್ನು ಮಾಡ್ಬೇಕನ್ಸುತ್ತೆ. ಹಾಂ, ನೋಡಿ ಈ ಗಾಡಿನ 2 ವರ್ಷ ನಿಲ್ಲಿಸಿದ್ರಂತೆ. ಅಂದರೆ ಓಡಿಸ್ತೆ 2 ವರ್ಷ ಒಂದೇ ಕಡೆ ನಿಲ್ಲಿಸ್ಬಿಟ್ಟಿದ್ದಾರೆ.
ಅದಾದಮೇಲೆ ಅವರು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಲಿಲ್ಲ, ಗ್ಯಾರೇಜ್ಗೆ ತಂದ್ಬಿಟ್ಟು ಎಲ್ಲ ಸರ್ವಿಸ್ ಮಾಡಿಸ್ಬಿಟ್ಟೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು, ಹೆವಿ ಬಿಸಿಲು. ಅದನ್ನೇ ಹೇಳ್ತಿರೋದು. ಏನು ಹೊರಗಡೆ ಹೆವಿ ವಿಪರೀತ ಬಿಸಿಲು ಗುರು. ಇನ್ನು ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ಲ, ನಮ್ಮ ಕತೆ ಮುಗ್ದೋಯ್ತು ಅಷ್ಟೇ. ಈ ಬಿಸಿಲಿಗೆ ನೋಡಿ ಅಣ್ಣವರು ಜ್ಯೂಸ್ ಕೊಡಿಸಿದ್ದಾರೆ ನಮಗೆ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಈ ಗ್ಯಾರೇಜ್ನಲ್ಲಿ. ಹಾಗೆ ಇನ್ಫಾರ್ಮೇಷನ್ ಸಹ ತಿಳ್ಕೊಂಡೆ. ನೀವು ಎಂಜಾಯ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಮತ್ತು ಚಾಲೆಂಜಿಂಗ್ ವೀಡಿಯೋಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು.